ನಾನು ಹಗಲು ರಾತ್ರಿ ನಾನು ಕೆಲಸ ಮಾಡ್ತಾ ಇದ್ದಿದ್ದು ದ್ವಾರಕಾನಾಥ ಅವ್ರ ಜೊತೆ, ಅವರ ತಮ್ಮ ದ್ವಾರಕಾನಾಥ್. ಯಾಕಂದರೆ ಇತಿಹಾಸ ಏನಂದರೆ ಬೆಂಗಳೂರಿನ ಅಥವಾ ಕರ್ನಾಟಕದ ರಂಗಭೂಮಿಯ ಇತಿಹಾಸ ಏನು ಅಂತಂದರೆ, ಪರದೆ ಬೇಕು ದ್ವಾರಕಿ, ಲೈಟ್ ಬೇಕು ದ್ವಾರಕಿ, ಸುಳ್ಳು ಬೇಕು ದ್ವಾರಕಿ. ಅಕ್ಷರ ತಕ್ಷಣ ಹೇಳೋರು. ಹಾಗಾಗಿ ಪ್ರತಿಯೊಂದು ಆಮೇಲೆ ನನಗೆ ಪ್ರಶ್ನೆ ಕೇಳ್ತಾ ಇದ್ರು ಏನು ಅಂತಂದ್ರೆ, ಒಂದು ಈ ಪ್ರಪಾತ್ನವರಿದಾರಲ್ಲ ಅವ್ರಿಗೆಲ್ಲ ಬಿಳಿ ಬಣ್ಣದಲ್ಲಿ ಒಂದು ಕೆಂಪು ಬಣ್ಣದಲ್ಲಿ ಪರ್ಟಿಕ್ಯುಲರ್ ಶೇಡ್ ಇದೆ, ನನಗೆ ಕಪ್ಪು ಬಣ್ಣದಲ್ಲಿ ಒಂದು ಪರ್ಟಿಕ್ಯುಲರ್ ಶೇಡ್ ಇದೆ. ಸೊ ಎಲ್ಲಿ ಬಂದ ಇವನು ಅಂತಂದಕ್ಕೆ ನನಗೆ ಕರಿ ಮಾಧವ ಅಂತಾನು ಕರಿತಾ ಇದ್ದಿತ್ತು. ಬಟ್ ಒಟ್ಟಾರೆ ಅವ್ರ ಮನೇಲಿ ಕಂಡವರು, ಅವರ ಸಂಸ್ಕೃತಿ, ಅವರ ನಾಟಕೋತ್ಸವ, ಅವರ ಡ್ಯಾನ್ಸ್ ಡ್ರಾಮಾ ಇದೆಲ್ಲ. ವೀಣಾ ಮೇಡಮ್ ನೀವು ಮಾಡಿದ್ದು ಒಂದು ತೊಂದರೆ ಅಂದರೆ ವೀಣಾ ಬನಂಜೆ ಬರ್ತಾರೆ ಅಂತ ನಂಗೆ ಹೇಳಿಲ್ಲ. ಇಲ್ಲ ಸ್ವಲ್ಪ ಚಕ್ಕರ್ ಹೊಡಿಯೋದು, ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡೋದು ಮಾಡ್ತಿದ್ದೆ. ಅವರ ಚಿಂತನೆ, ಅವರ ಫಿಲಾಸಫಿಗಳು ಬೇರೆ. ಆದರೆ ಇತ್ತೀಚೆಗೆ ದೇಶಿ ಇನ್ಫ್ಲೂಯೆನ್ಸ್ ಸ್ವಲ್ಪ ಇದೆ, ಅವ್ರಿಗೆ ದೇಶಿ ಸಂಪರ್ಕ ಇದೆ. ಹಾಗಾಗಿ ರಂಗಗೀತೆಗಳು ಚೂರು ಮುಂದೆ ಅವರ ನಮ್ಮ ಜಾನಪದದ ಬಗ್ಗೆ ತುಂಬಾ ರಂಗಭೂಮಿದು ತುಂಬಾ ಇಂಟ್ರೆಸ್ಟ್ ಇತ್ತು. ಎಲ್ಲ ಒಂದೇನು ಅಂತಂದ್ರೆ ಯಾವ್ದಾದ್ರು ಹಾಡು ಕೇಳಿದ್ರೆ ತಕ್ಷಣ ಏನು ಜಾನಪದ ಅಂತಂದ್ರೆ ರಾಗಿ ಬೀಸುವಾಗ ಹಾಡ್ತಾರೆ ಅಂತ ಈ ಥರದ್ದು ಏನೋ ಹೇಳ್ತಾರೆ. ಹೊತ್ತು ಅಷ್ಟಕ್ಕೆ ಮುಕ್ತಾಯ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಏನೋ ಹೊಲ ಬಿತ್ತುವಾಗ, ರಾಗಿ ಬಿತ್ತುವಾಗ ಹಾಡುವ ಹಾಡು ಅಂತ ಜಾನಪದ ಅಷ್ಟೇ ಅಲ್ಲ. ಈ ಹಾಡನ್ನ ಕೇಳ್ತಾ ಹೋಗಿ, ಆಮೇಲೆ ಅದ್ರ ಬಗ್ಗೆ ವಿವರಣೆ ಕೂಡ ಹೇಳ್ತೀನಿ. ಮೊದಲನೇ ಹಾಡು ಮೌಲೋ ಕರಯ್ಯ ಸೋಲಿಸ ಬ್ಯಾಡ ಗೆಲ್ಲಿಸಯ್ಯ, ಸೋಲಿಸ ಬ್ಯಾಡ ಗೆಲ್ಲಿಸಯ್ಯ, ಸೋಲಿಸ ಬ್ಯಾಡ ಗೆಲ್ಲಿಸಯ್ಯ. ಮೂಲೋಕದಯ್ಯ ದೇವಾಣೆ ಸಯ್ಯ, ಮೂಲೋಕದಯ್ಯ ದೇವಾಣೆ ಸಯ್ಯ, ಸೋಲಿಸ ಬ್ಯಾಡ ಗೆಲ್ಲಿಸಯ್ಯ, ಸೋಲಿಸ ಬ್ಯಾಡ ಗೆಲ್ಲಿಸಯ್ಯ, ಸೋಲಿಸ ಬ್ಯಾಡ ಗೆಲ್ಲಿಸಯ್ಯ. ಮೂಲೋಕದಯ್ಯ ದೇವಾಣೆ ಸಯ್ಯ, ಮೂಲೋಕದಯ್ಯ ದೇವಾಣೆ ಸಯ್ಯ, ಸೋಲಿಸ ಬ್ಯಾಡ ಗೆಲ್ಲಿಸಯ್ಯ, ಸೋಲಿಸ ಬ್ಯಾಡ ಗೆಲ್ಲಿಸಯ್ಯ, ಸೋಲಿಸ ಬ್ಯಾಡ ಗೆಲ್ಲಿಸಯ್ಯ. Holy
ಸೋಲಿಸಬ್ಯಾಡ ಗೆಲ್ಲಿಸಯ್ಯ. ಶನಿವಾರದ ಪೂಜೆಗೆ ಒಪ್ಪತ್ತಿನ ಉಪವಾಸ, ಶನಿವಾರದ ಪೂಜೆಗೆ ಒಪ್ಪತ್ತಿನ ಉಪವಾಸ. ತುಳಸಿ ಪತ್ರೆಯ ತಂದೀವ್ನಿ, ತುಳಸಿ ಪತ್ರೆಯ ತಂದೀವ್ನಿ ತಿಮ್ಮಪ್ಪ. ಸೋಲಿಸಬ್ಯಾಡ ಗೆಲ್ಲಿಸಯ್ಯ, ಸೋಲಿಸಬ್ಯಾಡ ಗೆಲ್ಲಿಸಯ್ಯ. ಭೂಲೋಕದಯ್ಯ ದೇವಾನೇ ಸಯ್ಯ, ಭೂಲೋಕದಯ್ಯ ದೇವಾನೇ ಸಯ್ಯ. ಸೋಲಿಸಬ್ಯಾಡ ಗೆಲ್ಲಿಸಯ್ಯ, ಸೋಲಿಸಬ್ಯಾಡ ಗೆಲ್ಲಿಸಯ್ಯ, ಸೋಲಿಸಬ್ಯಾಡ ಗೆಲ್ಲಿಸಯ್ಯ, ಸೋಲಿಸಬ್ಯಾಡ ಗೆಲ್ಲಿಸಯ್ಯ, ಸೋಲಿಸಬ್ಯಾಡ ಗೆಲ್ಲಿಸಯ್ಯ. ನಾವು ರಂಗಭೂಮಿಯವರು ಯಾವುದೇ ಕಲಾವಿದ ಆದರೂ ಕೂಡ ಸಾಮಾನ್ಯವಾಗಿ ಮಾಡ್ತಿದ್ದ ಪ್ರಾರ್ಥನೆ ಯಾವ ದೇವರಿಗೆ ಮಾಡ್ತಾ ಇದ್ರೆ ಇಂಥ ದೇವರು ಅಂತಲ್ಲ, ಯಾವ ಶಕ್ತಿ ಇರಬಹುದು, ಯಾವ ಪ್ರೇರಕವಾಗಿರ್ಬೋದು, ಪೂರಕವಾಗಿರ್ಬೋದು ಅಂತ ದೇವ್ರನ್ನ ನಾವು ಯಾವಾಗಲೂ ಕೇಳ್ತಾ ಇದ್ವಿ. ನಮ್ಮನ್ನ ಸೋಲಿಸಬೇಡಪ್ಪ ಗೆಲ್ಸು ಅಂತ. ಜಯಂತ, ಈ ಹಾಡುಗಳು ನಮ್ಮ ಕನ್ನಡ ರಂಗಭೂಮಿಗೂ ಏನು ನೆಂಟು ಹೇಳೋದು? ಈ ಹಾಡಿಗೂ ರಂಗಭೂಮಿಗೆ ಏನು ನಂಟು? ಕನ್ನಡದ ನಂಟೇನಾದ್ರು ಇದೆಯಾ? ನೀನು ಅಮೆರಿಕಾಗೆ ಬಂದು ಎಲ್ಲ ಮಾತ್ಬಿಟ್ಟಿದೆ ನಾಟಕ ಅಂತ. ಕನ್ನಡದ ಪ್ರಖ್ಯಾತ ನಿರ್ದೇಶಕ BV ಕಾರಾಟ್ ಪ್ರತಿ ರಾತ್ರಿ ಅಂತ ಹೇಳ್ಬೋದು, ಅಥವಾ ಎಷ್ಟು ಸಾಧ್ಯವೋ ಅಷ್ಟು ದಿನ ನಮ್ಮಂತಹ 12 ಜನ ಆಪ್ತ ಸ್ನೇಹಿತರನ್ನೇ ಶಿಷ್ಯರನ್ನೇ ಕರ್ಕೊಂಡು ಅವರು ರಂಗಗೀತೆಗಳನ್ನ ಹಾಡ್ತಾ ಇದ್ರು. ಅದೊಂದು ದೊಡ್ಡ ಚಟ ರಂಗಗೀತೆಗಳು ಹಾಡೋದು ಅಂತ ಇತ್ತು. ಆದರೆ ಅದರೊಳಗೆ ಬಹಳ ಮುಖ್ಯವಾಗಿ ಅವರು ಹಾಡ್ತಾ ಇದ್ದಿದ್ದ ಹಾಡು ಯಾವುದು ಅಂದರೆ ಸೋಲಿಸಬೇಡ ಗೆಲ್ಲಿಸಯ್ಯ. ನಾವು ಅವ್ರ ಜೊತೆ ಹಾಡಿ ಹಾಡಿ ಸಾರಿ ಮೂರಿಲೆಲ್ಲ ಬಿದ್ದಿದ್ದೀವಿ ಅಂತ ವಿಷಯ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 25 ವರ್ಷ ಆಗಿತ್ತು. ಆಗ್ತಾನೆ ಕಾರಂತರು ಬಂದಿದ್ರು. ಕೀರಂ ನಾಗರಾಜ್ ಅವರ ಮನೆ ಎದುರುಗಡೆ ಒಂದು ಹೋಟೆಲ್, ಭಾರತೀಯ ಹೋಟೆಲ್ ಅಂತ ಇತ್ತು, ಅಲ್ಲಿ ಕಾರಂತರು ರೂಮ್ ಮಾಡಿದ್ರು. ಸೊ ಒಬ್ರು ಯಾರೋ ಐಡಿಯಾ ಕೊಟ್ಟರು, ನೋಡಿ 25ನೇ ವರ್ಷ ಸ್ವಾತಂತ್ರ್ಯ ಬಂದು ನಾವು ಸುಮ್ಮನೆ ಕುತ್ಕೊಳಕ್ಕಾಗಲ್ಲ ಅಂತ. ಸೊ ಏನೋ ಹೌದು ಅಂತಂದ್ರು. ಎದುರುಗಡೆ ಒಂದು ರೂಮ್ನಲ್ಲಿ BV ಕಾರಂತ್, CR ಸಿಂಹ, CA ಅಶ್ವಥ್, ಪ್ರಖ್ಯಾತ ನಟ ಲೋಕೇಶ್, ಇನ್ನೊಬ್ರು ಚಿಂತಾಮಣಿ, ನಿಮಗೆ ಗೊತ್ತಿರಲ್ಲ, ನಾನು ಇಷ್ಟು ಜನ ಮಧ್ಯಾಹ್ನ ಹಾಡಕ್ಕೆ ಶುರು ಮಾಡಿದ್ರು, ರಾತ್ರಿವರೆಗೂ ಹಾಡಿದ್ರು. ನ್ಯಾಷನಲ್ ಕಾಲೇಜ್ನಲ್ಲಿ ಒಂದು ಕಾರ್ಯಕ್ರಮ 25ನೇ ವರ್ಷಕ್ಕೋಸ್ಕರ ಡಾಕ್ಟರ್ H. ನರಸಿಂಹ ರಾತ್ರಿ 12 ಗಂಟೆಗೆ ವ್ಯವಸ್ಥೆ ಮಾಡಿದ್ರು. ಕಾರಂತರಿಗೆ ಹೇಳಿದ್ರು, ನೋಡಿ ಎಲ್ಲರೂ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ, ನಾವು ಕಾರಲ್ಲಿ ಇಲ್ಲಿ ರೂಮಲ್ಲಿ ಸುತ್ಕೊಂಡು ಮಾಡೋದು ಸರಿನಾ ಅಂತ. ಹೌದೌದು ಬನ್ನಿ ನಾವು ನಡ್ಕೊಂಡು ಹೋಗೋಣ ಅಂತ ಹಾರ್ಮೋನಿಯಂ ತಗಲಾಕೊಂಡು ಕಾರಂತರು ಅವರಿಂದ ತಾಳ ಹಿಡ್ಕೊಂಡು ನಾನು, ಸಿಂಹ, ಅಶ್ವಥ್ ಎಲ್ಲರೂ ಹೋದ್ವಿ. ಸರ್ಕಲ್ ಲಂಚ್ ಗಾಂಧಿ ಬಜಾರ್ ಅಲ್ಲಿ ಹೋದೆ. ಬನ್ನಿ ಇಲ್ಲೇ ಮಲ್ಕೊಳ್ಳೋಣ ಅಂತಂದ್ರು. ಎಲ್ಲ ರಸ್ತೆನಲ್ಲಿ ಬಿದ್ವಿ. ಆ ರಸ್ತೆನಲ್ಲಿ ಕಾರಂತರು ಹಾರ್ಮೋನಿಯಂ ಬರ್ಸ್ಕೊಂಡು ಸೋಲಿಸಬೇಡ ಗೆಲ್ಲಿಸಯ್ಯ ಆಗ್ತಾ ಇದ್ರು. ಹಾಡು ಮುಗಿಯೋಷ್ಟ್ರೊಳಗೆ ನಮ್ಗೆ ಒಂದು ಆಘಾತ ಬಂದಿತ್ತು. ಅವರು ಪೊಲೀಸ್ ಕಾನ್ಸ್ಟೇಬಲ್ ಬಂದು ಒಂದು ಲಾಠಿ ತಗೊಂಡು ಯಾವ ಎದ್ದೋಗೋಣ ಅಂತಂದ್ರು. ಕಾರಂತ ನಾವು ಸ್ವಾತಂತ್ರ್ಯರು ಆ ಪೊಲೀಸ್ ನಿಮ್ಗೆ ಸ್ವಾತಂತ್ರ್ಯ ಸಾವತ್ರ ಬಳ್ಳಿ ಮಕ್ಕಳ ಅಂತ ಅಂದ್ಬಿಟ್ಟು ಅವ್ರು ಕಲಿಸಿದ ಪ್ರಸಂಗ ಇದೆ. ಸೊ ನಮಗೆ ಈ ಹಾಡಿದ್ದು ನಮ್ಮ ಬೈಬಲ್ ಥರ ಆಯಿತು. ನಮಗೆ ಯಾವುದೇ ಸಂದರ್ಭ, ಯಾವುದೇ ಮೇಜರ್ ನಾಟಕ ಆಗಬೇಕು ಅಂತಂದರೆ ಜಾನಪದಕ್ಕೂ ರಂಗಭೂಮಿಗೂ ಇದ್ದ ಸಂಬಂಧ ಅಂತಂದರೆ ಇಂತಹ ನೂರಾರು ಜಾನಪದ ಹಾಡುಗಳನ್ನ ಒಪ್ಪಿಸ್ಕೊಂಡು ಅದು ಕೇವಲ ಜಾನಪದ ಅಂತ ಬಿಡ್ತಾ ಇರಲಿಲ್ಲ. ನಮ್ಮ ವೃತ್ತಿಗೆ, ನಮ್ಮ ರಂಗಭೂಮಿಗೆ ಬಹಳ ಮುಖ್ಯವಾದ ಶಕ್ತಿ ಕೊಡ್ತಾ ಇದ್ದು ಈ ಹಾಡು. ನೆಕ್ಸ್ಟ್ ಅಡ್ಡ ಬರೀ ಇವತ್ತು ನಿಮ್ಮ ಮಧ್ಯೆ ಕರ್ನಾಟಕದ ಒಬ್ಬ ಬಹಳ ದೊಡ್ಡ ಜಾನಪದ ಗಾಯಕ ಇದ್ದಾರೆ, ಮಾದೇಶ್ವರ ಸ್ವಾಮಿ ಅಂತ.
ಅವರು ಹಾಡಿದ ಒಂದು ಹಾಡಂತನೂ ಸಿಕ್ಕಾಪಟ್ಟೆ ಪ್ರಖ್ಯಾತ. ಇವತ್ತು ಅದನ್ನು ಹಾಡಿಸ್ತೀನಿ. ಅವ್ರು ಸ್ವಲ್ಪ ಚಳಿ ಗಿಳಿ ಇರೋದ್ರಿಂದ ವಾಯ್ಸ್ ಒಂದು ತೊಂದರೆ ಇರಬಹುದು, ಅದೇನಿರಲ್ಲ. ಅದು ಈ ಹಾಡಾದ್ಮೇಲೆ ಅದ್ರ ಬಗ್ಗೆ ಹೇಳ್ತೇನೆ. ಪ್ರಖ್ಯಾತ ಅಂದ್ರೆ ನಿಮ್ಮ ಹಾಡ ನೋ ರಂಗಗೀತೆ, ನೋ ದೇವ್ರ ನಾಮ, ಜಾನಪದ ಅಂದ್ರೆ ಜಾನಪದ ಅಷ್ಟೇ. ನಿಮ್ಮ ಫೇಮಸ್ ಈ ಹಾಡು ಇವರ ಕ್ಯಾಸೆಟ್ ಮಾಡಿ ಬಿಟ್ಟಿದ್ದು ಸುಮಾರು 2 ಲಕ್ಷ ಕ್ಯಾಸೆಟ್ ಸೇಲ್ ಆಗಿದೆ ಅಂತಂದ್ರೆ ಜಾನಪದದ ಹಾಡು ಅದಕ್ಕಿಂತ ಏನು ದೊಡ್ಡ ಮಾತು. Swami,
ಕಾಣಲು ಬಂದೆ ಬಾಳೆಲ್ಲ ಮುಂದೆ ಅದರೊಳಗೆ ನಾವು ಪ್ರಖ್ಯಾತ, ಈಗಂತೂ ತುಂಬ ಪ್ರಖ್ಯಾತ ದರ್ಶನ್ ಕೂಡ ಇದ್ರು. ಅವ್ರಿಗೆ ಜನ ಕೇಳಿದ್ರು, ದರ್ಶನ್ ಇಲ್ಲ ಚಂದ್ರು ಮಾತಾಡ್ತಾರೆ ಅವರು ಬಿಟ್ಬಿಡಿಸ್ಬೇಕು ಅಂದ್ಕೊಂಡು. ಅಂತಹ ಉತ್ತಮ ವಾಗ್ಮಿ, ಅವತ್ತು ಯಾವುದೇ ವಿಷಯದ ಬಗ್ಗೆ ಕಾಳಜಿ ಇರುವಂತಹ ಚಂದ್ರು ನಮ್ಮ ಜೊತೆ ಬಂದು ನಮಗೆ ಮಾರಲ್ ಸಪೋರ್ಟ್, ಅವರಿಂದ ಅನೇಕ ಸಹಾಯ ಆಯಿತು ಅನ್ನೋದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಕಾರಣ ಇದೆ, ನೀವು ಅಲ್ಲಿಂದ ಮತ್ತೆ ಫೋಟೋ ಮತ್ತೆ ಮಾತು ಆಗುತ್ತೆ, ಅದು ಇಲ್ಲಿದ್ದು ನಿಶ್ವತ್ತವಾಗಿತ್ತು. ಸುಖ ಇದೆ ಅದಕ್ಕೋಸ್ಕರ. ಇಲ್ಲಿ ಇರುವ ಕಲಾವಿದರು ಯಾವುದೋ ಒಂದು ಊರು, ಒಂದು ಧರ್ಮ, ಒಂದು ಪಂಗಡ ಆ ಥರದ್ದು ಸುಮಾರಾಗಿ ಎಲ್ಲ ಪಂಗಡದವರಿದ್ದಾರೆ, ಎಲ್ಲ ಊರಿನವರಿದ್ದಾರೆ. ಇವರು ವಾಲ್ದಡ್ಡಿ ಶಂಬೋಲಿ ಅವ್ರ ಪೂರ್ತಿ ಇತ್ತು. ಇವರು ಬೀದರ್ ಜಿಲ್ಲೆಯಿಂದ ಬಂದಿದ್ದಾರೆ. आषाढ़ मास बंदितो खासा अन्ना बरलिल्ल आषाढ़ मास बंदितो and
ಉತ್ಸವ ಅಂತಂದ್ರೆ ಏನಾದ್ರು ಇದೆಯಾ? ಹೇಳ್ತೀನಿ ಯಾಕಂದ್ರೆ ಲಕ್ಷ್ಮೀ ಹಬ್ಬ ಬರ್ತಾ ಇದೆ ನಾಕ. ಹಲೋ ಹೇಳಿ. ಕುದುರೆ ತಂದಿರು ಜೀನಾವ ಬಿಡಿಸಿ, ಕುದುರೆಯ ತಂದಿರು ಜೀನಾವ ಬಿಡಿಸಿ, ಬರಬೇಕು ತಂಗಿ ಮದುವೆ, ಬರಬೇಕು ತಂಗಿ ಮದುವೆ. ಕುದುರೆಯ ತಂದಿರು ಜೀನಾವ ಬಿಡಿಸಿ, ಕುದುರೆಯ ತಂದಿರು ಜೀನಾವ ಬಿಡಿಸಿ, ಬರಬೇಕು ತಂಗಿ ಮದುವೆ. ಅಂಗಳ ಗುಡಿಸೋರಿಲ್ಲ, ಕಂಗಳ ತೊಳೆಯೋರಿಲ್ಲ, ಹೆಂಗೆ ಬರಲಣ್ಣ ಮದುವೆಗೆ. ಅಂಗಳ ಗುಡಿಸೋರಿಲ್ಲ, ಕಂಗಳ ತೊಳೆಯೋರಿಲ್ಲ, ಹೆಂಗೆ ಬರಲಣ್ಣ ಮದುವೆಗೆ. ಅಂಗಾಕೆ ಆಳಿಡುವೆ ಕಂಗಳಾಕೆ ಗೊತ್ತಿರುವೆ, ಅಂಗಳಾಕೆ ಆಳಿಡುವೆ ಕಂಗಳಾಕೆ ಗೊತ್ತಿರುವೆ. ಬರಬೇಕು ತಂಗಿ ಮದುವೆ, ಬರಬೇಕು ತಂಗಿ ಮದುವೆ. ಮಳೆಯಾರ ಬಂದಿತ್ತ, ಮಳೆಯಾರ ತುಂಬಿತ್ತ, ಹೆಂಗೆ ಬರಲಣ್ಣ ಮದುವೆಗೆ. ಮಳೆಯಾರ ಬಂದಿತ್ತ, ಮಳೆಯಾರ ತುಂಬಿತ್ತ, ಹೆಂಗೆ ಬರಲಣ್ಣ ಮದುವೆಗೆ. ಚಿನ್ನಾದವರಿಗೋಲಿಗೆ ರನ್ನಾದ ಹುಟ್ಟಾಗಿ, ಚಿನ್ನಾದವರಿಗೋಲಿಗೆ ರನ್ನಾದ ಹುಟ್ಟಾಗಿ, ಜ್ಯೋತಿಯಲೆ ನಿರ್ನಾಳ ಕರೆದೊಯ್ಯಿರಿ, ಜ್ಯೋತಿಯಲೆ ನಿರ್ನಾಳ ಕರೆದೊಯ್ಯಿರಿ. ಕುದುರೆಯ ತಂದಿರುವೆ ಜೀನಾವ ಬಿಡಿಸಿ, ಕುದುರೆಯ ತಂದಿರುವೆ ಜೀನಾವ ಬಿಡಿಸಿ, ಬರಬೇಕು ತಂಗಿ ಮದುವೆ.
ಅಣ್ಣ ಮತ್ತು ತಂಗಿಯ ನಡುವೆ ನಡೆದಂತ ಒಂದು ಸಂಭಾಷಣೆ. ನೀವು ಅಡ್ಡ ನಿಂತ್ಕೊಂಡ್ರೆ ಆ ವಿಡಿಯೋ ನೋಡೋಕ್ಕಾಗಲ್ಲ. ನಾನೇನೋ ಬಹಳ ಅವ್ರು ಇದ್ರೆ ಅಂತ ಸ್ವಲ್ಪ ಬುದ್ಧಿವಂತಿಕೆಲ್ಲ ತೋರ್ಸಕ್ ಪ್ರಯತ್ನ ಪಡ್ತಾ ಇದ್ದೆ. ನೀವು ಅಡ್ಡ ನಿಂತ್ಬಿಟ್ರೆ ನನಗೆ ಸ್ಫೂರ್ತಿನೇ ಬರುತ್ತಿಲ್ಲ. ಏನೋ ಅವಾಗ ನಮ್ಮ ಯಜಮಾನ್ರ ಹತ್ರ ಮಾತಾಡಕ್ ಹೋಗ್ತೀನಿ ಅವ್ರನ್ನೇ ಕಳಿಸ್ಕೊಡ್ತೀವಿ. ಅವರಿಬ್ಬರು ಡಾಕ್ಟರ್ಗಳಾಗಿರೋದು ಮಾತಾಡೋ ಸಂದರ್ಭ ಸಿಗೋದಿಲ್ಲ, ಬರೀ ಪೇಷಂಟ್ ವಿಷಯ ಮಾತಾಡ್ತಾರೆ. ಅದಕ್ಕೋಸ್ಕರ ಇವಾಗ ಮಾತಾಡೋ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲಿ ನೋಡಿ, ಅಲ್ಲಿ ಅಣ್ಣ ಬಂದು ತಂಗಿ ಕರೆದ್ರೆ ತಂಗಿ ಒಂದು ಬೇರೆ ಸಬೂಬ್ ಹೇಳ್ತಾಳೆ, ಅದು ಕೊನೆಗೆ ಹೇಳ್ತಾಳೆ, ಯಾವ ಕಡೆ ಅಲ್ಲ ತಾಯಿ ಇಲ್ಲದೆ ಇದ್ರೆ ನನ್ನ ತಾಯಿ ಮನೆಗೆ ಹಾಕಿ ಬಂದಿರೋದು. ಆ ಮಾತೃವಾತ್ಸಲ್ಯ ಏನಿಲ್ಲ, ಎಂತ ಅದ್ಭುತವಾಗಿ ಈ ಕವಿತೆ ಒಳಗೆ ಎಕ್ಸ್ಪ್ರೆಸ್ ಆಗಿದೆ ಅನ್ನೋದು. ಆಮೇಲೆ ಈ ಸಂದರ್ಭದಲ್ಲಿ ಈಗ ಒಬ್ಬ ಹೆಸರು ಹೇಳೋ ಬದಲು ಈ ಚಾಮರಾಜನಗರ ಅನ್ನೋ ಜಿಲ್ಲೆ ಇದೆಯಲ್ಲ, ಅದು ಇಡೀ ನಮ್ಮ ಕರ್ನಾಟಕದಲ್ಲಿ ಜಾನಪದ ಕಲೆಗಳ ಜಿಲ್ಲೆ. ಅಲ್ಲಿ ಇಲ್ಲದೆ ಇರುವ ಕಲಾವಿದರು ಕಲೆಗಳು ಇವರೆಲ್ಲ ಮಹಾದೇವ ಸ್ವಾಮಿ, ಚಾಮರಾಜ. ಹೀಗಾಗಿ ಈ ಚಾಮರಾಜ ಆಮೇಲೆ ಇನ್ನೊಂದು ನಾನು ಇದು ಮಾತಾಡ್ತೀನಿ ಅಂತ ಆದ್ರೆ ಪರಿಶಿಷ್ಟ ವರ್ಗ ಅನ್ನೋ ಕಾರಣಕ್ಕೋಸ್ಕರ ನಾನು ಕರೀತಾ ಇಲ್ಲ. ಅವರು ಯಾವುದೇ ಮೇಲ್ವರ್ಗದ ಕಲಾವಿದ ಮಠದಲ್ಲಿರೋ ಕಲಾವಿದರು ಅಂತ ಕರ್ನಾಟಕದಲ್ಲಿ ಸಾಧಿಸಿಕೊಂಡಿರುವ ಕಲಾವಿದರು ಎಲ್ಲೇ ಯಾವ ಇತರ ಯಾವುದೇ ಹಿರಿಯ ಕಲಾವಿದರಿದ್ರೆ ಇವರು ಖಂಡಿತ ಹೋಗ್ತಾರೆ. ಸೋಮರಾಜ್ ಅವರು ಕರ್ನಾಟಕದಲ್ಲಿ ಇದ್ದವರು ಇರ್ತಾರೆ, ಅವ್ರು ಹೋಗ್ತಾ ಇಲ್ಲ. ಈ ಮನುಷ್ಯ ಅಲ್ಲಿ ಹೋಗ್ತಾನೆ, ಮಹಾದೇವ ಸ್ವಾಮಿ ಅದನ್ನು ಹೇಳಿದ್ದಾರೆ. ಇವರು ಯಜಮಾನ 3ನೇ ಸಾರಿ ಅಮೆರಿಕಾಗೆ ಬರ್ತಿದ್ರು. ಫಸ್ಟ್ ಬಂದಿದ್ದು ನ್ಯೂ ಜೆರ್ಸಿ ಬಂದಿದ್ದು. ಸೊ ಅಂತ ಪ್ರತಿಯೊಬ್ಬರು ಕೂಡ ಇವರಿಬ್ಬರು ಏನು ಅಂತಂದ್ರೆ ಕನ್ನಡ ಜಾನಪದದಲ್ಲಿ MA ಮಾಡಿರೋರು. ಜಾನಪದ ಕಲಾವಿದರೆಲ್ಲ ನಾರ್ಮಲಿ ಸ್ವಲ್ಪ ಓದಿರೋದು ಕಡಿಮೆ ಇರುತ್ತೆ. ನೀವೇನಾದ್ರು ಓದಿದ್ರಾ? ಏನಾದ್ರು ಓದಿದ್ದೀರಾ ಎಲ್ಲಿವರೆಗೂ? ಎಸ್ ಅದು ಬೇಕಾದಷ್ಟು ಆದರೆ ಇವರು MA ಮಾಡಿ ಸೊ ಕನ್ನಡದಲ್ಲಿ ಅಧ್ಯಯನ ಮಾಡಿ ಈ ಜಾನಪದ ಹಾಡ್ತಾ ಇದ್ದಾರೆ. ಅದರ ವೃತ್ತಿಯಾಗಿ ತಗೊಂಡು ಜೀವನ ಮಾಡ್ತಾ ಇದ್ದಾರೆ. ಅದು ಕಷ್ಟವಾದ ಕೆಲಸ.
ಬಡ್ದಾಡ್ತಿ ತಮ್ಮ ನಾಕಿ ಬಡ್ದಾಡ್ತಿ ತಮ್ಮ ಮೆಚ್ಚಿ
ಫಸ್ಟ್ ಆಫ್ ಆಲ್ ಎಲ್ಲರಿಗೂ ತುಂಬ ಧನ್ಯವಾದಗಳು. ಎಸ್ಪೆಷಲಿ ಪೂರ್ಣಪ್ರಸಾದ್ ಅವ್ರಿಗೆ, ಆಮೇಲೆ ವೀಣಾ ಅವ್ರಿಗೆ. ನಿಜವಾಗ್ಲೂ ನಮ್ಮ ಈ ಥರ ಲಾಸ್ಟ್ ಮಿನಿಟಲ್ಲಿ ನೀವು ಈ ಮನೆಯಲ್ಲಿ ನಮಗೆಲ್ಲ ಇದು ಒಂಥರ ಸರಸ್ವತಿ ಕಲಾಕ್ಷೇತ್ರನೇ ಅಂತ ಹೇಳ್ಬೋದು. ನಿಜವಾಗ್ಲೂ ತುಂಬ ಧನ್ಯವಾದಗಳು. ನೀವು ಈ ಥರ ಚಾನ್ಸ್ ಕೊಟ್ಟಿಲ್ಲ ಅಂದಿದ್ರೆ ಈ ಥರ ಇವರು ಕಪ್ಪಣ್ಣವರು ಈ ಬರೋದಕ್ಕೆ ಆಗ್ತಾನೆ ಇರಲಿಲ್ಲ. ಎಷ್ಟು ಒಳ್ಳೆ ಸಂಗೀತ ಕೇಳುವಂತ ಇದು ನಿಮಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ಇಷ್ಟು ಒಳ್ಳೆ ಸಂಗೀತ ಒಂಥರ ಅಕ್ಕ ಪ್ರೋಗ್ರಾಮ್ಗಿಂತ ಇದು ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಹೇಳ್ತಾ ಇದ್ದಾರೆ ಅಷ್ಟು ಒಳ್ಳೆ ಪ್ರೋಗ್ರಾಮ್ ನಮಗೆ ಮಿಸ್ ಆಗ್ತಿದೆ. ಯಾಕೆಂದ್ರೆ ಟೈಮ್ ಸ್ಕ್ವೇರಲ್ಲಿ ಇಷ್ಟು ಹಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಒಂದು ನಮಗೆ ಇವಾಗ ಹೇಳಿದಂಗೆ 3.5 ಗಂಟೆ ಪ್ರಯಾಣ ಮಾಡ್ಕೊಂಡು ಯಾರಿಗೂ ಹೋಗೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ತುಂಬಾ ಧನ್ಯವಾದಗಳು ಬದ್ರಿ ಅವ್ರಿಗೆ. ಪಾಪ ಇವರೆಲ್ಲರೂ ಬಂದಿದ್ದಾರೆ ಅಷ್ಟು. ಸೊ ತುಂಬ ಚೆನ್ನಾಗಿತ್ತು. ಆಮೇಲೆ ನಮ್ಮ ಕಣ್ಣಲ್ಲಿ ನೀರು ತರಿಸಿದ್ರಿ ಕೆಲವು ಹಾಡು. ನಿಜವಾಗ್ಲೂ ನಮ್ಮ ಕರ್ನಾಟಕದ ಕನ್ನಡ ಜಾನಪದ ಅಂದರೆ ನಿಜವಾಗ್ಲೂ ಅದು ಮದರ್, ನಮ್ಮ ತಾಯಿ ಥರನೇ. ಇವೆಲ್ಲ ಬಂದಿರೋದು ನಮ್ಮ ಸೌಭಾಗ್ಯ, ನಮ್ಮ ಅದೃಷ್ಟ. ಸೊ ಮಹಾದಾಗ ಪೂರ್ಣಪ್ರಸಾದ್ ಅವರೇ ಪ್ಲೀಸ್ ಬಂದು ಮಾಡೋದು. ಸರ್ ಅವರು ಒಂದು ಫೋನ್ ಮಾಡಿ ಹೇಳಿದ್ರು ಈ ಥರ ಇದ್ದಾರೆ, ಬರ್ತಾ ಇದ್ದಾರೆ, ಸಿ ವಾಟ್ ಯು ಕ್ಯಾನ್ ಡು ಅಂತ. ಇವರು ಇನಿಷಿಯೇಟ್ ಮಾಡಿದ್ದು, ಆಮೇಲೆ ಸುರೇಂದ್ರ ಅವರು ಇನಿಷಿಯೇಟ್ ಮಾಡಿದ್ದು, ಆಮೇಲೆ ನೆಕ್ಸ್ಟ್ ಫೋನ್ ಕಾಲ್ ಬಾಬು ರೆಡ್ಡಿ ಅವ್ರಿಗೆ ಫೋನ್ ಮಾಡಿದ್ದು ನಾನು. ಬಿಕಾಸ್ ಎಲ್ಲದಕ್ಕೂ ನನಗೆ ಇವರು ಬಾಬು ರೆಡ್ಡಿ ಅವರು ಮೆಂಟರ್ ಥರ. ಫಂಡ್ ರೈಸಿಂಗು ಯಾವ ಥರ ಮಾಡಬೇಕು, ಸ್ಟ್ರಾಟಜಿಕಾಗಿ ಹೆಂಗೆ ಹೋಗ್ಬೇಕು ಅಂದ್ಬಿಟ್ಟು. ಸೊ ಈಸ್ ಆಲ್ವೇಸ್ ದೇರ್ ಸ್ಟ್ಯಾಂಡಿಂಗ್ ಬಿಹೈಂಡ್. ಸೊ ಮಿಲಿಯನ್ ಥ್ಯಾಂಕ್ಸ್ ಟು ಮೇಕ್ ದಿಸ್ ಹ್ಯಾಪನ್. ಬಾಬು ಅವರು, ಜಯಂತ್ ಅವರು, ಥ್ಯಾಂಕ್ ಯು ಫಾರ್ ಇನಿಷಿಯೇಟಿಂಗ್ ದಿಸ್. ಪ್ಲೀಸ್. ಭುವನೇಶ್ವರಿ ಮಾತೆಗೆ ಎಲ್ಲಾದರೂ ಇರು, ಹಿಂದೆಂದಿಗೂ ಎಲ್ಲಾದರೂ ಇರು, ಎಂದೆಂದಿಗೂ ನೀ ಎಲ್ಲಾದರೂ ಇರು, ಎಂದೆಂದಿಗೂ ನೀ ಕನ್ನಡವೇ ಸತ್ಯ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. भारत माता की जय।